ಯೇಸು ಕ್ರಿಸ್ತನ ಒಂದು ಜನನವನ್ನ ರೂಪಕದ ರೂಪದಲ್ಲಿ ನಾವು ಇವಾಗ ನೋಡೋಣ. ಪ್ರವಾದಿಯು ಬರುತ್ತಾನೆ. ಈಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹಡೆಯೋಳು. ಆತನಿಗೆ ನೀನು ಇಮ್ಮಾನುವೇಲ್ ಎಂದು ಹೆಸರಿಡಬೇಕು, ಏಕೆಂದರೆ ದೇವರು ನಮ್ಮ ಕೂಡ ಇದ್ದಾನೆಂದು ಆ ಹೆಸರಿನ ಅರ್ಥ. ಕರ್ತನು ಪ್ರವಾದಿಯ ಮುಖಾಂತರ ಹೇಳಿರುವ ಮಾತು ನೆರವೇರುವಂತೆ ಇದೆಲ್ಲ ನಡೆಯಿತು. ಯೇಸು ಕ್ರಿಸ್ತನ ಜನನವು ಹೇಗಾಯಿತೆಂದರೆ, ಆತನ ತಾಯಿಯಾದ ಮರಿಯಳು ಯೋಸೇಫನನ್ನು ನಿಶ್ಚಯಿಸಿರಲಾಗಿ ಅವರು ಕೂಡುವುದಕ್ಕಿಂತ ಮುಂಚೆ ಆಕೆಯು ಪವಿತ್ರಾತ್ಮನಿಂದ ಬಸುರಾಗಿದ್ದದ್ದು ತಿಳಿದು ಬಂತು. ಆದರೆ ಯೋಸೇಫನು ಸಜ್ಜನನಾಗಿದ್ದದ್ದು ಆಕೆಯನ್ನು ಬಯಲಿಗೆ ತರುವುದಕ್ಕೆ ಮನಸ್ಸಿಲ್ಲದೆ ಯಾರಿಗೂ ತಿಳಿಯದಂತೆ ಆಕೆಯನ್ನು ಬಿಟ್ಟು ಬಿಡಬೇಕೆಂದಿದ್ದನು. ಅವನು ಇದನ್ನು ಆಲೋಚಿಸುತ್ತಿರುವಾಗ ಕರ್ತನ ದೂತನು ಬಂದು, ಎಲೈ ಯೋಸೇಫನೇ, ದಾವೀದನ ವಂಶದವನೇ, ನಿನ್ನ ಹೆಂಡತಿಯಾದ ಮರಿಯಾಳನ್ನು ಸೇರುವುದಕ್ಕೆ ಅಂಜಬೇಡ. ಆಕೆಯ ಗರ್ಭವು ಪವಿತ್ರಾತ್ಮನಿಂದಲೇ ಆದದ್ದು. ಆಕೆಯು ಒಬ್ಬ ಮಗುವನನ್ನು ಹಡೆಯುವಳು. ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಏಕೆಂದರೆ ಆತನೇ ತನ್ನ ಜನರನ್ನು ಪಾಪಗಳಿಂದ ಬಿಡಿಸಿ ಕಾಯುವನು. ಅರಸನಾದ ಹೆರೋದನ ದಿನಗಳಲ್ಲಿ ಯೂದಾಯ ಸೀಮೆಯ ಬೆತ್ಲೆಹೇಮ್ ಎಂಬ ಊರಲ್ಲಿ ಯೇಸು ಹುಟ್ಟಿದಾಗ ಜೋಯಿಸರು ಬರುತ್ತಾರೆ. ಯೆಹೂದ್ಯರ ಅರಸನಾಗಿ ಹುಟ್ಟಿದ್ದವನು ಎಲ್ಲಿದ್ದಾನೆ ಮತ್ತು ಆ ಮನೆಯೊಳಗೆ ಹೋಗಿ ಆ ಕೂಸನ್ನು ಅದರ ತಾಯಿಯಾದ ಮರಿಯಳ ಬಳಿಯಲ್ಲಿ ಕಂಡು ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತಮ್ಮ ಗಂಟುಗಳನ್ನು ಬಿಚ್ಚಿ ಅದಕ್ಕೆ ಚಿನ್ನ, ಧೂಪ, ರಕ್ತಬೋಳಗಳನ್ನು ಕಾಣಿಕೆಯಾಗಿ ಕೊಟ್ಟರು. ನಾವು ಎರದ ಬಳಿಗೆ ಹೋಗಬಾರದು. ದೇವರು ನನ್ನ ಕನಸಿನಲ್ಲಿ ಅಪ್ಪನೆ ಕೊಟ್ಟನು. ಆದರೆ ಆ ದಾರಿ ಬಿಟ್ಟು ಬೇರೆ ದಾರಿ ಹೋಗೋಣ. ಹೆರೋದನು ಜೋಯಿಸರು ನನಗೆ ಬಹಳ ಮೋಸ ಮಾಡಿದ್ದಾರೆ. ನಾನು ಬಹಳ ಸಿಟ್ಟಾಗಿದ್ದೇನೆ. ಹಾಳೆಗಳೇ ಬನ್ನಿ, ನೀವು ಬೆತ್ಲೆಹೇಮ್ಗೆ ಹೋಗಿ 2 ವರ್ಷದ ಬೆತ್ಲೆಹೇಮಿನಲ್ಲಿಯೂ ಅದರ ಹಳ್ಳಿಗಳಲ್ಲಿಯೂ 2 ವರ್ಷದ ಒಳಗಿನ ಗಂಡು ಕೂಸುಗಳನ್ನು ಸಾಯಿಸಿರಿ. ದೇವದೂತನು ಬರುತ್ತಾನೆ. ಎಲೈ ಯೋಸೇಫನೇ, ನೀನು ಎದ್ದು ಈ ಕೂಸನ್ನು ಇದರ ತಾಯಿಯನ್ನು ಕರೆಕೊಂಡು ಐಗುಪ್ತ ದೇಶಕ್ಕೆ ಓಡಿ ಹೋಗು. ನಾನು ನಿನಗೆ ಹೇಳುವ ತನಕ ನೀನು ಅಲ್ಲೇ ಇರು, ಏಕೆಂದರೆ ಹೆರೋದ ರಾಜನು ಈ ಕೂಸಿನ ಪ್ರಾಣವನ್ನು ತೆಗೆಯಬೇಕೆಂದು ಹುಡುಕುತ್ತಾ ಇದ್ದಾನೆ. ಸ್ವಲ್ಪ ದಿನಗಳ ನಂತರ ಹೆರೋದನು ತೀರಿ ಹೋದನು. ದೇವದೂತನು ಬಂದು, ಎಲೈ ಯೋಸೇಫನೇ, ನೀನು ಎದ್ದು ಈ ಕೂಸನ್ನು ಇದರ ತಾಯಿಯನ್ನು ಕರೆಕೊಂಡು ಇಸ್ರಾಯೇಲ್ ದೇಶಕ್ಕೆ ಹೋಗು. ಆ ಕೂಸಿನ ಪ್ರಾಣವನ್ನು ತೆಗೆಯಬೇಕೆಂದಿದ್ದ ರಾಜನು ಸತ್ತು ಹೋದನು. ಯೋಸೇಫನು ತನ್ನ ಹೆಂಡತಿ ಮಗುವನ್ನ ಕರೆದುಕೊಂಡು ಇಸ್ರಾಯೇಲ್ ದೇಶಕ್ಕೆ ಬರುತ್ತಾನೆ. ಯೇಸು ಸ್ವಾಮಿ ಯೇಸು ಸ್ವಾಮಿ ಬೆಳೆಯುತ್ತಾ ಜ್ಞಾನ ಬಲದಲ್ಲಿಯೂ ದೇಹ ಬಲದಲ್ಲಿಯೂ ವೃದ್ಧಿಯಾಗುತ್ತಾ ಬಂದನು. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಯೇಸುವನ್ನು ನಂಬುವ ಒಬ್ಬರಾದರೂ ನಾಶವಾಗದೆ ಎಲ್ಲರೂ ನೀತಿ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆ ಆಗಬೇಕೆಂದು ಆತನನ್ನು ಕಳುಹಿಸಿ ಕೊಟ್ಟನೇ ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳುಹಿಸಲಿಲ್ಲ. ಆತನನ್ನು ನಂಬುವವನಿಗೆ ತೀರ್ಪು ಆಗುವುದಿಲ್ಲ. ಯಾರು ಯೇಸುವನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನು. ನಮ್ಮ ರಕ್ಷಕನೆಂದು ಹುಟ್ಟಿದ ಹಲ್ಲೆಲೂಯಾ ಹಾಡೋಣ. ನಮ್ಮ ರಕ್ಷಕನೆಂದು ಹುಟ್ಟಿದ ಹಲ್ಲೆಲೂಯಾ ಹಾಡೋಣ. ಇವತ್ತು ನಿಮಗೆ ದಾವೀದನೂರಲ್ಲಿ ರಕ್ಷಕನೊಬ್ಬ ಹುಟ್ಟಿದಾನೆ. ಆತನು ಕರ್ತನಾದ ಕ್ರಿಸ್ತನೇ ಎಂದು ದೂತರು ಹೇಳಿದರು. ಆತನು ಕರ್ತನಾದ ಕ್ರಿಸ್ತನು ಎಂದು ದೂತರು ಹೇಳಿದರು. ಆತನ ಕರ್ತನಾದ
ಎಂದು ದೂತರು ಹೇಳಿದರು. ಹ್ಯಾಪಿ ಕ್ರಿಸ್ಮಸ್ ಟು ಆಲ್.